ಹಾಯ್ ಎಲ್ರಿಗೂ ನಮಸ್ಕಾರ. ಮನೆಯಲ್ಲೇ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ನ ಹೇಗೆ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲನೇದಾಗಿ ಬಾದಾಮಿ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈ ಥರ ಕುಟ್ಟಿ ಪುಡಿ ಮಾಡ್ಕೋಬೇಕು ಅದನ್ನು. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. 1ರಲ್ಲಿ 2 ಅಥವಾ 3 ಭಾಗ ಮಾಡ್ಕೋಬೇಕು. ಎಲ್ಲ ಕಲ್ಲಲ್ಲಿ ಕುಟ್ಕೋಬೇಕು. ಕವರಲ್ಲಿ ಇಟ್ಕೊಂಡು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿರೋದು. ಇದು ಗೋಡಂಬಿಯೂ ಸಹ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. 250 ಗ್ರಾಮ್, 1/4 kg. ಬಾದಾಮಿ 1/4 kg, ಗೋಡಂಬಿ 1/4 kg. ಮತ್ತು ಪಿಸ್ತಾನೂ ಅಷ್ಟೇ, ಇದನ್ನು ಕುಟ್ಕೊಂಡಿದ್ದೀನಿ. ಇದು 100 ಗ್ರಾಮ್ಸ್, 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ವಾಲ್ನಟ್ ಕೂಡ ಅಷ್ಟೇ, ಇದನ್ನು ಕೂಡ 100 ಗ್ರಾಮ್ಸ್ ತೊಗೊಂಡಿದ್ದೀನಿ, 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಇದು ಕುಂಬಳಕಾಯಿ ಬೀಜ ಅಂತಾರಲ್ಲ, ಸೊ ಇದು 100 ಗ್ರಾಮ್. ಕಲ್ಲಂಗಡಿ ಬೀಜ 100 ಗ್ರಾಮ್. ಇದು ಕರ್ಬೂಜ ಹಣ್ಣಿನ ಬೀಜ, ಇದು 100 ಗ್ರಾಮ್. ಇದು ಸೂರ್ಯಕಾಂತಿ ಬೀಜ, ಇದನ್ನು 100 ಗ್ರಾಮ್. ಮತ್ತು ಇದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ಲ, ಸೊ ಇದು ಕೂಡ 100 ಗ್ರಾಮ್. ಸೊ ಹುರ್ಕೊಂಡಿರೋ ಶೇಂಗಾ ಬೀಜ 1ರಲ್ಲಿ 2 ಭಾಗ ಮಾಡ್ಕೊಳ್ಬೋದು ನೀವು. ಮತ್ತು ಈ ಥರ ಕಡಲೆನೂ ಸಹ ಹುರ್ಕೋಬೇಕು. ಈ ಥರ ನೋಡಿ ಹುರಿದಿದ್ದೀವಿ ನಾವು. ನೆಕ್ಸ್ಟ್ ನಾವು ಈ ಥರ ಒಂದು ಬಾಣಲೆಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಕಾಳುಗಳನ್ನ, ಬೀಜಗಳನ್ನ ಮತ್ತು ಡ್ರೈ ಫ್ರೂಟ್ಸ್ನ ನಾವು ಕುಟ್ಟಿರೋದನ್ನ ಎಲ್ಲನೂ ನಾವು ಈ ಥರ ರೋಸ್ಟ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ. ನೆಕ್ಸ್ಟ್ ಅದೆಲ್ಲ ಸಪ್ರೇಟಾಗಿ ಮಾಡ್ಕೋಬೇಕು. ನಾನು ಎಲ್ಲ ಮಿಕ್ಸ್ ಮಾಡಿರೋದು ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಡ್ರೈ ಫ್ರೂಟ್ಸು ನಾನು ತೋರಿಸಿದ್ನಲ್ಲ, ಅದನ್ನು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಸಹ ನಾವೆಲ್ಲ ಒಂದರಲ್ಲೇ ಹಾಕ್ಕೊಂಡಿದ್ದೀವಿ. ಎಲ್ಲ ಸಪ್ರೇಟೇ ರೋಸ್ಟ್ ಮಾಡ್ಕೋಬೇಕು, ಹುರಿಬೇಕು. ಎಲ್ಲ ಹುರಿದು ನಾವು ಒಂದೇ ಬೌಲಲ್ಲಿ ಹಾಕಿರೋದು. ಈ ಥರ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಇದು ಕಾಳೆಲ್ಲ ಒಂದರಲ್ಲಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಒಂದರಲ್ಲಿ ಹಾಕ್ಕೊಂಡಿರೋದು. ಇದು ನೋಡಿ, ನಾನು ಹೇಳಿದ್ನಲ್ಲ, ಡ್ರೈ ಫ್ರೂಟ್ಸು ಕುಟ್ಟಿಟ್ಕೊಂಡಿರೋದು ಮತ್ತು ಬೀಜಗಳು ಎರಡನ್ನೂ ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಬಿಳಿ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬಿಳಿ ಎಳ್ಳು ಆ್ಯಡ್ ಮಾಡಿದ್ದೀನಿ. ಸೊ ವೀಡಿಯೋದಲ್ಲಿ ಹೇಳೋದು ಮರ್ತುಬಿಟ್ಟೆ, ನಾನು ಲಾಸ್ಟಲ್ಲಿ ಅದನ್ನು ಹುರ್ಕೊಂಡಿತ್ತು. ಸೊ ಹಂಗಾಗಿ ಹೇಳೋದು ಮರ್ತುಬಿಟ್ಟೆ, ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ನಿಮಗೆ ಡ್ರೈ ಫ್ರೂಟ್ಸ್ ಮಿಕ್ಸ್ ರೆಡಿ ಆಗುತ್ತೆ. ಸೊ ಇದೇ ಥರ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ತಿನ್ಬೋದು. ಟೀ ಕಾಫಿ ಬದಲು ಇದನ್ನು ತಿಂದ್ಬಿಟ್ಟು ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಕುಡಿಬೋದು. ಸೊ ತುಂಬ ಒಳ್ಳೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ನಿಮ್ಮ ಇಷ್ಟ ಇರೋರಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ನೋಡಿ, ನಾರ್ಮಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಬೇಡಿ, ಅದು ಮೆತ್ತಗಾಗುತ್ತೆ. ಸೊ ಈ ಥರ ಏರ್ಟೈಟ್ ಕಂಟೈನಲ್ಲಿ ಇಟ್ಟರೆ ಗರಿಯಾಗಿ, ಮೀನ್ಸ್ ಗಟ್ಟಿ ಚೆನ್ನಾಗಿರುತ್ತೆ, ಮೆತ್ತಗಾಗೋದಿಲ್ಲ ಡ್ರೈ ಫ್ರೂಟ್ಸು. ಸೊ ಇದು ನಿಮಗೆ ಟಿಪ್ಸ್ ನನ್ನ ಕಡೆಯಿಂದ. ಥ್ಯಾಂಕ್ ಯು.